ಜೈ ಹಿಂದ್ ಸ್ನೇಹಿತರೆ, ನಮಸ್ಕಾರ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ವೆಜಿಟೇರಿಯನ್ಸ್ ಎಲ್ಲರಿಗೂ ತುಂಬಾ ಉಪಯೋಗ ಆಗಿರ್ತಕ್ಕಂಥ ಒಂದು ಮಸಾಲಾ ಪೌಡರ್. ಇದು ಯಾವುದೇ ಪಲಾವ್ ಆಗಿರ್ಬೋದು, ಯಾವುದೇ ಒಂದು ರೈಸ್ ಐಟಮ್ಸ್ ಆಗಿರ್ಬೋದು, ಅಷ್ಟೇ ಅಲ್ಲ ಯಾವುದೇ ಪಲ್ಯಗಳು ಮಾಡಿದ್ರು ಸಹ ಈ ಒಂದು ಪೌಡರ್ನ ಜಸ್ಟ್ ಒಂದೇ ಒಂದು ಸ್ಪೂನನ್ನು ನೀವು ಹಾಕಿದ್ರೆ ಅದ್ರ ಟೇಸ್ಟ್ 3 ರಿಂದ 4 ಪಟ್ಟು ಜಾಸ್ತಿ ಮಾಡುತ್ತೆ. ಸೊ ಆ ಥರದ್ದೊಂದು ಸ್ಪೆಷಲ್ ಮಸಾಲಾ ಪೌಡರನ್ನು ನಾನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪರ್ಫೆಕ್ಟ್ ಅಳತೆಗಳ ಸಮೇತ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ನಡೀರಿ, ಮತ್ತೆ ನೀವು ತಡ ಮಾಡಿದ್ರೆ ಈ ಒಂದು ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ, ಈ ಸ್ಪೆಷಲ್ ಮಸಾಲಾ ಪೌಡರ್ ಮಾಡೋದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ನೀವು ಇಲ್ಲಿ ನೋಡ್ತಾ ಇದ್ರೆ ಒಂದು 12 ರಿಂದ 14 ಲವಂಗ, ಒಂದು 14 ರಿಂದ 15 ಏಲಕ್ಕಿ, ಒಂದು 2 ಇಂಚಷ್ಟು ಚಕ್ಕೆ, 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ. ಇಷ್ಟೇ. ಈ ಪ್ರಮಾಣಗಳ ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡಿ, ಇದು ನಿಮಗೆ ತುಂಬಾನೇ ಯೂಸ್ ಆಗುತ್ತೆ. ನೋಡಿ, ಇದರಲ್ಲಿ ಈ 3 ಕ್ಯಾಟಗರಿ ಅಂತಕ್ಕಂಥದ್ದು ಏನಿದೆ, ಇವು ಬಂದ್ಬಿಟ್ಟು ಬಾಡಿ ಕೊಡುತ್ತೆ. ಬಾಡಿ ಅಂತ ಹೇಳಿದ್ರೆ ಆ ಒಂದು ರೈಸಿನ ಥಿಕ್ನೆಸ್ ನ ಕೊಡುತ್ತೆ ಈ 3 ಇಂಗ್ರೀಡಿಯೆಂಟ್ಸ್. ಇವು ಬಂದ್ಬಿಟ್ಟು ಫ್ಲೇವರ್ ಕೊಡುತ್ತೆ. ಇಷ್ಟೇ ಸಾಕು, ಎಕ್ಸ್ಟ್ರಾ ಅಡಿಷನ್ಸ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟಲ್ಲೇ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಬ್ಯೂಟಿಫುಲ್ ಸಟಲ್ ಮಸಾಲಾ ಪೌಡರ್ನ ಮಾಡಬಹುದು. ಸ್ನೇಹಿತರೆ, ಈಗ ಒಂದು ಪ್ಯಾನ್ ಅನ್ನು ನಾನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಈಗ ಈ ಐಟಮ್ಸ್ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಈ ಲವಂಗನ ಹಾಕೊಳ್ತೇನೆ, ಏಲಕ್ಕಿ ಹಾಗೂ ಚಕ್ಕೆ. ಈಗ ಇದನ್ನ ಲೋ ಫ್ಲೇಮಲ್ಲಿ ಒಂದೊಳ್ಳೆ ಘಮ ಬರೋವರೆಗೂ ನಾವು ಇದನ್ನ ಹುರಿಬೇಕಾಗತ್ತೆ. ನೀವು ಬೇಕಾದ್ರೆ ಇದರಲ್ಲಿ ಬೇರೆ ಬೇರೆ ಎಲ್ಲ ಅಡಿಷನ್ಸ್ ಮಾಡ್ಬೋದು ಅಂತ ಅನ್ಸುತ್ತೆ, ಬಟ್ ನಾನು ಪ್ರಿಫರ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಏನು ಹಾಕ್ಬೇಡಿ, ಆದಷ್ಟು ವೆರಿ ಸಿಂಪಲ್ ಆಗಿ ಈ ಒಂದು ಪೌಡರ್ನ ಮಾಡಿ, ಅದ್ರ ಟೇಸ್ಟ್ ಇನ್ನ ಜಾಸ್ತಿ ಆಗುತ್ತೆ. ನೋಡಿ ಸ್ನೇಹಿತರೆ, ಈಗ ಇದು ಪರ್ಫೆಕ್ಟ್ ಆಗಿ ಚಂದ ಹುರಿದಿದ್ದು ಆಗಿದೆ. ಸೊ ಈಗ ಇದನ್ನೆಲ್ಲ ಒಂದು ಪ್ಲೇಟ್ ಅಲ್ಲಿ ನಾನು ತೆಗೆದುಕೊಂಡ್ಬಿಡ್ತೇನೆ. ಇದರಲ್ಲಿ ಈಗ ಧನಿಯಾನ ಹಾಕೊಂಡ್ಬಿಡ್ತೇನೆ. ಈಗ ಧನಿಯಾ ಕೂಡ ಅಷ್ಟೇ ಕ್ಲೀನ್ ಆಗಿ ಇದು ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ. ಅಂಟಿಲ್ ಅಂಡ್ ಅನ್ಲೆಸ್ ಇದೆಲ್ಲ ರೋಸ್ಟ್ ಆಗಿ ಸ್ವಲ್ಪ ಕ್ರಿಸ್ಪ್ ಆಗಬೇಕು ಅಲ್ಲಿವರೆಗೂ. ಕಾರಣ ಏನಂತ ಹೇಳಿದ್ರೆ ನಮಗೆ ಪುಡಿ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ ಸ್ನೇಹಿತರೆ, ಈಗ ಇದು ಸಹ ಚಂದ ಹುರಿದಿದ್ದಾಗಿದೆ. ಈಗ ಇದನ್ನು ಸಹ ಈ ಪ್ಲೇಟಲ್ಲಿ ತೆಗೆದುಕೊಂಡ್ಬಿಡ್ತೇನೆ. ಈಗ ಇದರಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಈಗ ಇದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಆದ್ರೂ ಚಿಂತೆ ಇಲ್ಲ. ಇದನ್ನು ಸಹ ಅಷ್ಟೇ ಸ್ವಲ್ಪ ಹೊಂಬಣ್ಣಕ್ಕೆ ಬರೋವರೆಗೂ ನಾವು ಇದನ್ನ ಹುರಿಬೇಕಾಗತ್ತೆ. ನೆನಪಿರ್ಲಿ, ಇದನ್ನ ಜಾಸ್ತಿ ಕಪ್ಪಗೆ ಮಾಡಕೂಡದು, ಹೊಂಬಣ್ಣ ಬಂದ್ರೆ ಸಾಕಾಗತ್ತೆ. ನೋಡಿ ಸ್ನೇಹಿತರೆ, ಈಗ ಇದೆಲ್ಲ ಒಂದು ಒಳ್ಳೆ ಹೊಂಬಣ್ಣಕ್ಕೆ ಬಂದಿದೆ. ನೋಡಿ, ಇದು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ಇಷ್ಟು ಆದ್ರೆ ಸಾಕಾಗತ್ತೆ. ಸೊ ಈಗ ಇದನ್ನ ಸಹ ನಾನು ಈ ಒಂದು ಪ್ಲೇಟ್ ಅಲ್ಲಿ ತೆಗೆದುಕೊಂಡ್ಬಿಡ್ತೇನೆ. ನೋಡಿ, ಈಗ ಇದರಲ್ಲಿ ನಾನು 1 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡ್ಬಿಡ್ತೀನಿ. ಕಾರಣ ಏನು ಒಂದು ಉಪ್ಪು ಹಾಕ್ತಿರೋದು ಅಂತ ಹೇಳಿದ್ರೆ, ಇದ್ರ ಫ್ಲೇವರ್ಸ್ ಎಲ್ಲ ಈ ಉಪ್ಪು ಅನ್ನೋದು ಹಿಡಿದಿಟ್ಕೊಳ್ಳುತ್ತೆ, ಮತ್ತೆ ಗ್ರೈಂಡಿಂಗ್ ಅಲ್ಲಿ ನಮಗೆ ಫ್ರಿಕ್ಷನ್ ಕೊಟ್ಟು ಹೆಲ್ಪ್ ಮಾಡುತ್ತೆ. ಆ ಒಂದು ಕಾರಣಕ್ಕಾಗಿ. ಸೊ ಈಗ ಇದು ಚಂದ ತಣ್ಣಗಾದ ನಂತರ ಇದನ್ನ ಒಂದು ಫೈನ್ ಪೌಡರ್ ಆಗಿ ಮಾಡ್ಕೊಂಡು ಬರುವ. ನೋಡಿದ್ರಲ್ಲ ಸ್ನೇಹಿತರೆ, ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಪುಡಿ ಅಂತಕ್ಕಂಥದ್ದು ರೆಡಿ ಆಗಿಬಿಟ್ಟೆ, ಮಸಾಲಾ ಪೌಡರು. ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಎಷ್ಟು ನೈಸ್ ಆಗಿದೆ ಅಂದ್ಬಿಟ್ಟು. ತುಂಬ ಸೂಪರ್ ಫೈನ್ ಆಗಿ ಮಾಡಿಲ್ಲ, ಸ್ವಲ್ಪ ಈ ರೀತಿ ಕಾಣಿಸ್ಬೇಕು, ಬಟ್ ಇಷ್ಟು ಫೈನ್ ಆಗಂತೂ ಇರಲೇಬೇಕಾಗತ್ತೆ ಇದು. ಸೊ ಇದನ್ನ ನಿಮ್ಗೆಲ್ಲರಿಗೂ ಒಂದು ಡೌಟ್ ಇರ್ಬೋದು, ನಾನು ಇದರಲ್ಲಿ ಕೆಂಪು ಮೆಣಸಿನಕಾಯಿ ಯಾಕೆ ಯೂಸ್ ಮಾಡಿಲ್ಲ ಅಂದ್ಬಿಟ್ಟು. ನಾನು ಆಗಲೇ ಹೇಳಿದ್ನಲ್ಲ, ತುಂಬ ಪಲ್ಯಗಳಿಗೂ ಇದನ್ನು ಯೂಸ್ ಮಾಡ್ಬೋದು, ತುಂಬ ರೈಸ್ ಭಾತಗಳಿಗೂ ಸಹ ಇದನ್ನು ಯೂಸ್ ಮಾಡ್ಬೋದು ಅಂದ್ಬಿಟ್ಟು. ಕೆಲವು ನಾವು ವೆಜಿಟೇಬಲ್ ಪಲಾವ್ ಮಾಡ್ತೀವಿ, ಅದು ಸ್ವಲ್ಪ ಗ್ರೀನಿಶ್ ಕಲರಲ್ಲಿ ಇರುತ್ತೆ. ಸೊ ಈ ಕೆಂಪು ಕಲರಿನ ಮೆಣಸಿನಕಾಯಿ, ಈ ಕೆಂಪು ಮೆಣಸಿನಕಾಯಿ ಹಾಕ್ಬಿಟ್ರೆ ಅದು ಕಲರ್ ಆಫ್ ಸೆಟ್ ಆಗ್ಬಿಡುತ್ತೆ. ಸೊ ಆ ಕಾರಣದಿಂದ ನಾನು ಹಾಕಿಲ್ಲ. ನೋಡಿ, ಈ ಪೌಡರ್ನ ಈ ಥರದ್ದು ಒಂದು ಏರ್ ಟೈಟ್ ಕಂಟೈನರ್ ಹಾಕ್ಬಿಟ್ಟು ಇಡೀ ನಿಮಗೆ ಸುಮಾರು ತಿಂಗಳುಗಳ ಕಾಲ ಇದು ನಡೆಯುತ್ತೆ. ಸೂಪರ್ ಆಗಿ ಕೂಡ ಟೇಸ್ಟ್ ಮಾಡುತ್ತೆ. ಸೊ ನೋಡಿ, ಇಷ್ಟೇ. ಇದನ್ನ ಪರ್ಫೆಕ್ಟ್ ಆಗಿ ಒಮ್ಮೆ ಈ ರೀತಿ ಮಾಡ್ಕೊಳ್ಳಿ. ನಾ 100% ಗ್ಯಾರಂಟಿ ಕೊಡ್ತೀನಿ ರೀ. ಇದು ದೀಪಕ್ ಕ್ಷತ್ರಿಯನ ಗ್ಯಾರಂಟಿ. ನಿಮಗೆ ಪರ್ಫೆಕ್ಟ್ ಆಗಿ 100% ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಬೇರೆ ಬೇರೆ ರೆಸಿಪೀಸ್ಗಳ ಇದನ್ನು ಯೂಸ್ ಮಾಡಿ ನೋಡಿ, ಯಾವ ರೀತಿ ಆಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರೋ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.